ವೀಕ್ಷಕರೇ, ರಂಜಾನ್ ಕ್ವಶನ್ ಟೈಮ್ನಲ್ಲಿ ನಾವು ಸಂದೇಶ ನೀಡುವ ಸಂದೇಹ ನಿವಾರಿಸುವ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತು ಮತ್ತೊಂದು ವಿಷಯದೊಂದಿಗೆ ನಮ್ಮ ಜೊತೆಯಲ್ಲಿ ಮೊಹಮ್ಮದ್ ಕುನ್ನಿ ಅವರಿದ್ದಾರೆ. ಅವರು ವಾಗ್ಮಿ ಜಮಾತೆ ಇಸ್ಲಾಮಿ ಹಿಂದಿನ ರಾಜ್ಯ ಕಾರ್ಯದರ್ಶಿ ಹಾಗೆ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು ಕೂಡ ಹೌದು. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮ್ಯಾಂಗ್ಳೂರ್, ರಿಮ್ ಡೇಟ್ಸ್ ಮ್ಯಾಂಗ್ಳೂರ್, ಡಿಸೈನ್ ಪ್ಲಸ್ ಮ್ಯಾಂಗ್ಳೂರ್. ಸೊ ರಂಜಾನ್ ಅಂತ ಹೇಳುವಾಗ ನಾವು ಉಪವಾಸ, ಅದರ ಜೊತೆಯಲ್ಲಿ ಆದ್ಯತೆಯೊಂದಿಗೆ ಬರೋದು ಜಕಾತ್. ಸೊ ಜಕಾತ್ ವಿಷಯ ಬಂದಾಗ ಬೇಡುವವರು ಅಂದರೆ ರಂಜಾನ್ ಬೇಡುವವರ ಹಬ್ಬವಾಗಿ ಪರಿವರ್ತಿತವಾಗ್ತಾ ಇದೆ. ಹಾಗೆ ಮತ್ತು ಮುಸ್ಲಿಂ ಏತರರು ಅಂತ ಇದ್ದಾರೆ, ಅವರಿಗೂ ಈ ಜಕಾತ್ ಕೊಡಬಹುದಾ ಎನ್ನುವಂಥ ಪ್ರಶ್ನೆ ಬರ್ತದೆ. ಹೇಗೆ? ಇಸ್ಲಾಮಿನ ಎರಡು ಪ್ರಬಲವಾದ ಅಡಿಪಾಯಗಳನ್ನು ಕುರಾನ್ ವಿವರಿಸ್ತದೆ. ಅದು ನಾವು ಸಾಮಾನ್ಯವಾಗಿ ನಮಾಜ್ ಮತ್ತು ಉಪವಾಸ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಪವಿತ್ರ ಕುರಾನ್ನಲ್ಲಿ ಇಸ್ಲಾಮಿನ ಎರಡು ಪ್ರಬಲ ಅಡಿಪಾಯಗಳು ಹೇಳಿದ್ದು ನಮಾಜ್ ಮತ್ತು ಜಕಾತ್. ಅಕೀಮುಸ್ಸಲಾತ ವಾತು ಜಕಾತ ಅಂತ ಪವಿತ್ರ ಕುರಾನ್ನ ಸುಮಾರು 30 ಕಡೆಗಳಲ್ಲಿ ನಮಾಜ್ ಸಂಸ್ಥಾಪಿಸಬೇಕು, ಜಕಾತ್ ಕೊಡಬೇಕು ಅಂತ ಇದೆ. ಆದ್ದರಿಂದ ಇಸ್ಲಾಮಿನ ಅತ್ಯಂತ ಪ್ರಬಲವಾದ ಎರಡು ಅಡಿಪಾಯಗಳು ನಮಾಜ್ ಮತ್ತು ಜಕಾತ್ ಆಗಿದೆ. ನಮಾಜ್ ಮತ್ತು ಉಪವಾಸ ಅಲ್ಲ, ಅಥವಾ ಉಪವಾಸ ಮತ್ತು ಜಕಾತ್ ಕೂಡ ಅಲ್ಲ. ಮತ್ತು ಉಪವಾಸಕ್ಕೂ ಜಕಾತಿಗೂ ಏನು ಸಂಬಂಧವೂ ಇಲ್ಲ. ರಮದಾನ್ ತಿಂಗಳಲ್ಲಿ ಮುಸ್ಲಿಮರು ಹೆಚ್ಚು ಜಕಾತ್ ಕೊಡ್ತಾರೆ, ಯಾಕೆಂದರೆ ಅದು ಬಹಳ ಪವಿತ್ರವಾದ ತಿಂಗಳು ಎಂಬ ಕಾರಣಕ್ಕೆ. ಮತ್ತು ಜಕಾತ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನವರು ರಂಜಾನ್ ಟು ರಂಜಾನ್ ಲೆಕ್ಕ ಮಾಡಿ ಜಕಾತ್ ಕೊಡ್ತಾರೆ. ಹಾಗೆ ಅಲ್ಲದೆ ಮತ್ತು ರಂಜಾನಿಗೆ ಮತ್ತು ಜಕಾತಿಗೆ ಏನು ಸಂಬಂಧ ಇಲ್ಲ. ನಮಾಜಿಗೆ ಮತ್ತು ಜಕಾತಿಗೆ ಸಂಬಂಧ ಇದೆ. ಅಂದರೆ ನೀವು ನಮಾಜ್ ಸಂಸ್ಥಾಪಿಸಬೇಕು ಮತ್ತು ಜಕಾತ್ ಕೊಡಬೇಕೆಂಬುದು ಇಸ್ಲಾಮಿನ ಅತ್ಯಂತ ಪ್ರಬಲವಾದ ಎರಡು ಅಡಿಪಾಯಗಳು. ಜಕಾತಿನ ಬಗ್ಗೆ ಇಸ್ಲಾಮಿನ ನಿಲುವು ಬಹಳ ಸ್ಪಷ್ಟ. ಜಕಾತ್ ಎಂಬುದು ಶ್ರೀಮಂತನ ಔದಾರ್ಯ ಅಲ್ಲ, ಶ್ರೀಮಂತರು ಮಾಡುವ ಚಾರಿಟಿಯ ಹೆಸರು ಅಲ್ಲ ಜಕಾತ್. ಜಕಾತ್ ಎಂಬುದು ದುರ್ಬಲರ ಹಕ್ಕು ಅಂತ ಕುರಾನ್ ಹೇಳುತ್ತದೆ. ಅದು ಬಡವರ ಹಕ್ಕು, ಅದು ಅನ್ಯರ ಹಕ್ಕು. ಅಂದರೆ ನಿಮ್ಮ ಸಂಪತ್ತಿನಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ಕೂಡ ಲೆಕ್ಕಾಚಾರ ಮಾಡಿಕೊಟ್ಟಿದೆ, ಇಸ್ಲಾಂ ಹೇಳಿಕೊಟ್ಟಿದೆ. ಮತ್ತು ಯಾರಿಗೆ ಕೊಡಬೇಕು, ಯಾರು ಅದರ ಹಕ್ಕುದಾರರು ಅಂತ ಕೂಡ ಹೇಳಿದೆ. ಆದ್ದರಿಂದ ಜಕಾತ್ ಎಂಬುದು ಚಾರಿಟಿ ಅಲ್ಲ, ಔದಾರ್ಯ ಅಲ್ಲ, ಅದು ದುರ್ಬಲರಿಗೆ ಮಾಡುವ ಸಹಾಯವೂ ಅಲ್ಲ. ಅದರ ಬಗ್ಗೆ ಕುರಾನ್ ವಿವರಿಸಿರುವುದು ಅದು ಅವರ ಹಕ್ಕು. ವಫಿ ಅಮ್ವಾಲಿಹಿಂ ಹಕ್ಕುಲ್ ಲಿಸ್ಸಾಯಿಲಿ ವಲ್ ಮಹರೂಮ್ ಅಂತ, ನಿಮ್ಮ ಸಂಪತ್ತಿನಲ್ಲಿ ಬೇಡುವವರ ಮತ್ತು ದುರ್ಬಲರ ಹಕ್ಕಿದೆ ಅಂತ. ಆದ್ದರಿಂದ ಜಕಾತ್ ಕೊಡುವಾಗ ಒಳ್ಳೆಯದು ಮಾತ್ರ ಕೊಡಬೇಕು, ಮತ್ತು ಜಕಾತ್ ಒಳ್ಳೆಯ ರೀತಿಯಲ್ಲಿ ಮಾತ್ರ ಕೊಡಬೇಕು. ಜಕಾತ್ ಎಂಬುದು ಮನುಷ್ಯನ ಗೌರವವನ್ನು ಹಾಳು ಮಾಡಲಿಕ್ಕೆ ಇರುವ ವ್ಯವಸ್ಥೆ ಅಲ್ಲ. ಜಕಾತ್ ಎಂಬುದು ಮನುಷ್ಯನ ಗೌರವವನ್ನು ಹೆಚ್ಚಿಸಲಿಕ್ಕೆ ಇರುವಂಥ ವ್ಯವಸ್ಥೆ. ಯಾವ ಕಾರಣಕ್ಕೂ ಅದರಿಂದಾಗಿ ಯಾರದೇ ಗೌರವ ಹಾಳಾಗಬಾರ್ದು, ಯಾರದೇ ಅಭಿಮಾನಕ್ಕೆ ಕುಂದುಂಟಾಗಬಾರ್ದು. ಜಕಾತ್ ಎಂಬುದು ನಿಮ್ಮ ಇಜ್ಜತ್ ಅಥವಾ ನಿಮ್ಮ ಗೌರವವನ್ನು ಕಡಿಮೆ ಮಾಡಲಿಕ್ಕೆ ಇರುವುದಲ್ಲ, ಅದು ನಿಮ್ಮ ಗೌರವವನ್ನು ಹೆಚ್ಚಿಸಲಿಕ್ಕೆ ಇರುವಂಥದ್ದು. ಅಂದರೆ ನಾವು ಗೌರವ ಅಂತ ಹೇಳುವಾಗ ಈ ಭಿಕ್ಷೆ ಬೇಡವರು ಯಾಕೆ ಕೊಟ್ಕೊಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಯಾಕೆ ಭಿಕ್ಷೆ ಬೇಡವರು ಅಲ್ಲಲ್ಲಿ ತಿರುಗಾಡ್ತಾ ಇದ್ದಾರೆ? ನಾನು ಅದೇ ಹೇಳ್ತಾ ಇರೋದು. ಜಕಾತ್ ಇವತ್ತು ಏನಾಗ್ತಾ ಇದೆ, ಜಕಾತಿನ ಹೆಸರಲ್ಲಿ ಮನುಷ್ಯರ ಗೌರವ ಹಾಳಾಗ್ತಾ ಇದೆ. ಯಾಚನೆ ಎಂಬುದು ಇಸ್ಲಾಂ ವಿರೋಧಿಸಿರುವ ಒಂದು ಕೃತ್ಯ. ಯಾಕೆಂದರೆ ಇಸ್ಲಾಮಿನಲ್ಲಿ ಅತಿ ಹೆಚ್ಚು ಮಹತ್ವ ಇರುವುದು ಮನುಷ್ಯನ ಗೌರವಕ್ಕೆ. ಗೌರವಕ್ಕೆ ಕುಂದುಂಟಾಗುವ ಯಾವ ಕೆಲಸವೂ ನೀವು ಮಾಡುವುದು ಪಾಪ ಅಂತ ಹೇಳಲಾಗಿದೆ ಕುರ್ಆನ್ನಲ್ಲಿ. ಆದ್ದರಿಂದ ಈಗ ಜಕಾತಿನ ಹೆಸರಲ್ಲಿ ಒಂದನೆಯದಾಗಿ ಜಕಾತ್ ಎಂಬುದು ಒಂದು ಪ್ರಾಜೆಕ್ಟ್. ಜಕಾತಿಗೆ ನಿರ್ದಿಷ್ಟವಾದ ಉದ್ದೇಶ ಇದೆ. ಅದು ದಾರಿದ್ರ್ಯದಿಂದ ಜನರನ್ನು ಮೇಲೆತ್ತುವುದು, ಜನರ ಎಂಪವರ್ಮೆಂಟ್, ಇದು ಜಕಾತಿನ ಉದ್ದೇಶ. ಅಲ್ಲದೆ ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡುವುದಲ್ಲ ಜಕಾತ್ ಎಂಬುದು. ಮುಸ್ಲಿಂ ಸಮುದಾಯ ಒಂದು ಜಿಪುಣರ ಸಮುದಾಯ ಅಲ್ಲ. ದಾನ ಮಾಡದ, ಸದಕ ಮಾಡದ ಜಿಪುಣರ ಒಂದು ಟೀಮ್ ಅಲ್ಲ ಮುಸ್ಲಿಂ ಸಮುದಾಯ. ಮುಸ್ಲಿಂ ಸಮುದಾಯ ಧಾರಾಳ ದಾನ ಧರ್ಮಗಳನ್ನು ಮಾಡುವ ಸಮುದಾಯ. ಸಮಾಜದಲ್ಲಿ ತಲೆ ಎತ್ತಿ ನಿಂತಿರುವ ನೂರಾರು ಭವ್ಯ ಮಸೀದಿಗಳು, ಮದರಸಾಗಳು, ಎಷ್ಟೆಷ್ಟು ವಿದ್ಯಾಸಂಸ್ಥೆಗಳು, ಧಾರ್ಮಿಕ ಚಟುವಟಿಕೆಗಳು, ಸಮಾಜ ಸೇವಾ ಚಟುವಟಿಕೆಗಳು, ಇದೆಲ್ಲ ಮುಸ್ಲಿಮರು ದಾನ ಮಾಡಿರುವ ದುಡ್ಡು. ಕೈ ತೆರೆದು ದಾನ ಮಾಡುವ ಸಮುದಾಯ ಮುಸ್ಲಿಂ ಸಮುದಾಯ. ಇಷ್ಟು ದಾನ ಮಾಡುವ ಒಂದು ಸಮುದಾಯ ಆಗಿದ್ದುಕೊಂಡು ನಿಮ್ಮೆಲ್ಲ ಯಾಕೆ ಬೇಡುವವರಿದ್ದಾರೆ? ಇಷ್ಟೆಲ್ಲ ದಾನ ಮಾಡುವ ಒಂದು ಸಮುದಾಯದಲ್ಲಿ ಯಾಕೆ ಹೆಚ್ಚು ಬೇಡುವವರಿದ್ದಾರೆ, ಯಾಕೆ ಹೆಚ್ಚು ಭಿಕ್ಷುಕರಿದ್ದಾರೆ ಎಂಬುದು
ಬಹಳ ಮೂಲಭೂತವಾದ ಪ್ರಶ್ನೆ. ಅದಕ್ಕೆ ಕಾರಣ ಈ ಸಮುದಾಯ ದಾನ ಮಾಡದ ಸಮುದಾಯ, ಕೊಡದೇ ಇರುವ ಸಮುದಾಯ ಎಂಬುದಲ್ಲ. ಹೇಗೆ ಕೊಡಬೇಕು ಎಂಬುದನ್ನು ನಿಮಗೆ ಕಲಿಸಿಕೊಡಲಾಗಿಲ್ಲ. ಅಂದರೆ ಮುಸ್ಲಿಂ ಸಮುದಾಯದ ಮಧ್ಯೆ ನಮಾಜ್ ಚರ್ಚೆ ಆಗುವಷ್ಟು, ಹಜ್ ಉಮ್ರಾಗಳ ಬಗ್ಗೆ ಕ್ಲಾಸ್ಗಳು ನಡೆಯುವಷ್ಟು ಜಕಾತಿನ ಬಗ್ಗೆ ಚರ್ಚೆ ಆಗೋದಿಲ್ಲ, ಜಕಾತಿನ ಬಗ್ಗೆ ಕ್ಲಾಸ್ಗಳು ನಡೆಯುವುದಿಲ್ಲ. ಆದ್ದರಿಂದ ಜಕಾತ್ ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು ಎಂಬುದರ ಬಗ್ಗೆ ಮುಸ್ಲಿಂ ಸಮುದಾಯಕ್ಕೆ ಅರಿವು ಇಲ್ಲ. ಅದರ ಪರಿಣಾಮ ಇವತ್ತು ಏನಾಗ್ತಾ ಇದೆ ಅಂದರೆ ಜಕಾತಿನ ಹೆಸರಲ್ಲಿ ನೀವು ಹೇಳಿದ ಹಾಗೆ ಒಂದು ರೀತಿಯ ಭಿಕ್ಷಾಟನೆ ನಡೀತಾ ಇದೆ. ಭಿಕ್ಷುಕರ ಹಬ್ಬ ಅಂತ ಆಗ್ತದಂತ. ಭಿಕ್ಷುಕರ, ಅದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲ ಇದೆ. ಅಂದರೆ ಜಕಾತನ್ನು ಬಡತನ ನಿರ್ಮೂಲನಕ್ಕಾಗಿ, ದಾರಿದ್ರ್ಯದ ನಿರ್ಮೂಲನಕ್ಕಾಗಿ ಇಸ್ಲಾಂ ಕಡ್ಡಾಯಗೊಳಿಸಿರುವ ಜಕಾತನ್ನು ಅದರ ಸರಿಯಾದ ಕ್ರಮ ಪಾಲಿಸದ ಕಾರಣಕ್ಕೆ ಮತ್ತು ಜಕಾತಿನಿಂದ ಯಾವ ಉದ್ದೇಶ ಈಡೇರಬೇಕಿತ್ತೋ ಆ ರೀತಿಯಲ್ಲಿ ಜಕಾತ್ ಕೊಡದ ಕಾರಣಕ್ಕೆ ಅದು ಇವತ್ತು ಭಿಕ್ಷುಕರನ್ನು ಸೃಷ್ಟಿಸುವಂತಹ ಒಂದು ಕ್ರಮವಾಗಿ ದುರದೃಷ್ಟವಶಾತ್ ಅದು ಬದಲಾಗ್ತಾ ಇದೆ. ಖಂಡಿತವಾಗಿಯೂ ಜಕಾತಿನ ಬಗ್ಗೆ ಇವತ್ತು ಮುಸ್ಲಿಂ ಸಮುದಾಯದಲ್ಲಿ ಜಾಗೃತಿ ಇದೆ, ಮೊದಲಿಗಿಂತ ಹೆಚ್ಚು ಜಾಗೃತಿ ಇದೆ. ಆದರೆ ಜಕಾತ್ ಕೊಡಬೇಕಾದ ರೀತಿಯಲ್ಲಿ ಕೊಡಲಾಗುತ್ತಿದೆಯೋ ಅಂತ ಕೇಳಿದರೆ, ಅಥವಾ ಜಕಾತಿನಿಂದ ಯಾವ ಉದ್ದೇಶ ಈಡೇರಬೇಕಿತ್ತೋ, ಯಾವ ಬದಲಾವಣೆ ಆಗಬೇಕಿತ್ತೋ ಅದು ಆಗ್ತಾ ಇದೆಯೋ ಅಂತ ಕೇಳಿದರೆ ಉತ್ತರ ಇಲ್ಲ ಎಂಬುದಾಗಿದೆ. ಯಾಕೆಂದರೆ ಕೊಡಬೇಕಾದ ರೀತಿಯಲ್ಲಿ ಜಕಾತ್ ಕೊಡುತ್ತಾ ಇಲ್ಲ. ನನ್ನದು ಒಂದು ಪೂರಕ ಪ್ರಶ್ನೆ ಇತ್ತು. ನಾವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೇವೆ, ಅಲ್ಲೊಂದಿಷ್ಟು ವ್ಯಕ್ತಿಗಳನ್ನು ಹಿಡಿದು ಹೊಡೆದರು, ಒಂದಿಷ್ಟು ವ್ಯಕ್ತಿಗಳು ಹಿಡಿದು ಅನಾವರಣ ಮಾಡಿದರು, ಅಂದರೆ ಬುರ್ಕಾವನ್ನು ತೆಗೆದರು, ಒಂದಿಷ್ಟು ವ್ಯಕ್ತಿಗಳ ದಾಡಿಯನ್ನು ಅದು ನಕಲಿ ದಾಡಿ ಅಂತ ತೋರಿಸಿದರು. ಅಂದರೆ ಅವರು ಮುಸ್ಲಿಮರ್ ಅಲ್ಲ ಅಂತ ಸಾಬೀತುಪಡಿಸುವ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಸೊ ಅದರಿಂದ ನಾನು ಕೇಳಿಗೆ ಬಯಸ್ತಾ ಇದ್ದಿರೋದು, ಅಂದರೆ ಮುಸ್ಲಿಮರಾಗಿ ಮುಸ್ಲಿಮೇತರರು ಬಂದಾಗ ಜಕಾತ್ ಕೊಡುವುದು ಅಥವಾ ಅವರು ತಮ್ಮ ಮೂಲ ವೇಷಭೂಷಣದಲ್ಲಿ ಬಂದಾಗ ಜಕಾತ್ ಕೊಡುವುದು ಸಾಧ್ಯತೆ ಇದೆಯಾ ಅಂತ ನೋಡಿ. ಇದು ಸಮಸ್ಯೆ ಏನೆಂದರೆ, ಮುಸ್ಲಿಂ ಅಲ್ಲದವರಿಗೆ ಜಕಾತ್ ಕೊಡಬಾರ್ದು ಅಂತ ಏನಿಲ್ಲ, ಜಕಾತ್ ಕೊಡ್ಬೋದು. ಆದರೆ ಮಿಸ್ಯೂಸ್ ಆಗ್ತಾ ಇದೆ ಸಮಾಜದಲ್ಲಿ. ಏನಾಗ್ತಾ ಇದೆ ಅಂದರೆ, ಮುಸ್ಲಿಮರ ವೇಷದಲ್ಲಿ ಹೋದರೆ ಸಿಕ್ಬೋದು ಎಂಬ ಕಾರಣಕ್ಕೆ ಧಾರಾಳ ದೇಶ ಬಾಂಧವರು ಕೂಡ ಬುರ್ಕ ಹಾಕುವ, ಗಡ್ಡ ಇಡುವ, ದುರುಪಯೋಗ ಮಾಡುವ. ಅದು ಯಾವುದೋ ಒಂದು ಸಮುದಾಯದ ಒಂದು ಸಮಸ್ಯೆ ಅಂತ ಅಲ್ಲ, ಅದೆಲ್ಲ ಬೇಡುವವರ ಅಂತ ಒಂದು ಗ್ರೂಪ್ ಇದೆ, ಎಲ್ಲ ಸಮುದಾಯದಲ್ಲಿದೆ. ಅದು ಆ ಧರ್ಮದವನ ಈ ಧರ್ಮದವನ ಸಮಸ್ಯೆ ಏನಲ್ಲ. ಬೇಡುವವರು ಎಲ್ಲೆಲ್ಲ ಬೇಡಲಿಕ್ಕೆ ಸಿಗ್ತದೆ, ಬೇಡಲಿಕ್ಕೆ ಬೇಕಾದ ವೇಷಭೂಷಣಗಳನ್ನ ಅವರು ಮಾಡಿ, ಅದು ಬೇಡುವವರ ಸಮಸ್ಯೆ, ಅದು ಯಾವುದೋ ಒಂದು ಧರ್ಮದವರ ಸಮಸ್ಯೆ ಅಲ್ಲ. ಆದ್ದರಿಂದ ಅವರನ್ನು ಹಿಡಿಯುವುದು, ಬಡಿಯುವುದು ಇದು ಖಂಡಿತ ಮಾಡಬಾರ್ದು, ಬುದ್ಧಿವಾದ ಹೇಳ್ಬೋದು. ಮತ್ತು ಅದಕ್ಕಿಂತ ಅದರ ಆಚೆ ಜಕಾತನ್ನು ಸರಿಯಾದ ಕ್ರಮದಲ್ಲಿ ನಾವು ಜಾರಿ ಮಾಡುವುದಾದರೆ ಈ ಸಮಸ್ಯೆ ಇರುವುದಿಲ್ಲ. ಈಗ ಸಮಸ್ಯೆ ಬಂದಿರುವುದೆಲ್ಲಿ? ಸಮಸ್ಯೆ ಬಂದಿರು ನೋಡಿ, ಈಗ ಕೆಲವು ಏರಿಯಾಗಳಿವೆ, ನೀವು ವರ್ಷಗಳಿಂದ ಅಲ್ಲಿಗೆ ಜಕಾತ್ ಕೊಡ್ತಾ ಇರೋದು. ನಿಮ್ಮ ರಂಜಾನ್ ಕಿಟ್ಟು, ನಿಮ್ಮ ಈದ್ ಕಿಟ್ಟು, ನಿಮ್ಮ ಇಫ್ತಾರ್ ಕಿಟ್ಟು ಎಲ್ಲವೂ ಅದೇ ಕೇರಿಗೆ ಹೋಗ್ತಾ ಇರೋದು. ದಶಕಗಳಿಂದ ಆ ಊರಿಗೆ ಜಕಾತ್ ಹೋಗ್ತಾ ಇದೆ, ಆ ಊರಿನಲ್ಲಿ ಯಾವ ಬದಲಾವಣೆ ಆಗಲಿಲ್ಲ, ಅವರು ಹಾಗೇ ಇದ್ದಾರೆ. ಆ ಕೇರಿಯಲ್ಲಿ ನೀವು ಎಷ್ಟೋ ದಶಕಗಳಿಂದ ನೀವು ಅವರಿಗೆ ಸಹಾಯ ಮಾಡಿಯೂ ಯಾವ ಬದಲಾವಣೆಯೂ ಆಗಲಿಲ್ಲ. ಅಂದರೆ ಕೊಡುವವರು ಕೊಡುತ್ತಲೇ ಇದ್ದಾರೆ, ಬೇಡುವವರು ಬೇಡುತ್ತಲೇ ಇದ್ದಾರೆ. ಇದು ಖಂಡಿತ ಜಕಾತ್ ಅಲ್ಲ. ಜಕಾತ್ ನಿಶ್ಚಯಿಸಿರುವುದು ಯಾಕೆಂದರೆ ನಿಮ್ಮನ್ನು ಮೇಲಕ್ಕೆ ಎತ್ತುವುದಕ್ಕೆ. ಒಬ್ಬನಿಗೆ ಒಮ್ಮೆ ಜಕಾತ್ ಕೊಟ್ಟರೆ ಅವನ ಸಮಸ್ಯೆ ಪರಿಹಾರ ಆಗಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಬೇಕು. ಅವನು ಮುಂದಿನ ಬಾರಿ ಅವನೇ ಜಕಾತ್, ಮುಂದಿನ ಬಾರಿ ಅವನಿಗೆ ಜಕಾತ್ ಕೊಡಬೇಕು. ಇದೆಲ್ಲ ಯಾವುದೋ ಕಾಲದಲ್ಲಿ ನೋಡಿ ಇಸ್ಲಾಮಿನ ಆಡಳಿತಗಾರರು ಇದನ್ನೆಲ್ಲ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಜಕಾತ್ ಪಡೀಲಿಕ್ಕೆ ಅರ್ಹತೆ ಇಲ್ಲದ ಸಾಮ್ರಾಜ್ಯ ಇತ್ತು, ಖುಲಫಾಉರ್ ರಾಶಿದ್ ಅಂತ ನಾವೇನು ಹೇಳ್ತೇವೆ. ಅದೇ ರೀತಿ ಉಮರ್ ಬಿನ್ ಅಬ್ದುಲ್ ಅಜೀಜರ ಆಡಳಿತ ಕಾಲದಲ್ಲಿ ಜಕಾತಿನ ಸಾಮೂಹಿಕವಾದ ಸಂಗ್ರಹಣೆ ಮತ್ತು ಸಾಮೂಹಿಕವಾದ ವಿತರಣೆ ನಡೆದಾಗ ಕೆಲವು ರಾಜ್ಯಗಳಲ್ಲಿ ಜಕಾತ್ ಪಡೀಲಿಕ್ಕೆ ಅರ್ಹರು ಇರಲಿಲ್ಲ. ಒಂದು ನಾಡಿನಲ್ಲಿ ಜಕಾತ್ ಪಡೀಲಿಕ್ಕೆ ಅರ್ಹರು ಇಲ್ಲದೆ ಬೇರೊಂದು ನಾಡಿಗೆ ಜಕಾತಿನ ದುಡ್ಡನ್ನು ಕಳುಹಿಸಿಕೊಟ್ಟ ಉದಾಹರಣೆಗಳು ಇಸ್ಲಾಮಿನ ಇತಿಹಾಸದಲ್ಲಿ ಖಂಡಿತ ಇದೆ. ಇವತ್ತಿಗೂ ಇತ್ತೀಚೆಗೆ 1 ವರ್ಷ ಮುಂಚೆ ಒಂದು ಜಕಾತ್ ಕಮಿಟಿ, ಅಂದರೆ ಅವರು ಜಕಾತ್ ಸಂಗ್ರಹಿಸ್ತಾರೆ, ಜಕಾತ್ ಸಾಮೂಹಿಕವಾಗಿ ವಿತರಿಸ್ತಾರೆ. ಒಂದು ಜಕಾತ್ ಕಮಿಟಿ ನನಗೆ ಗೊತ್ತಿರುವ ಒಂದು ಸ್ಥಳದಲ್ಲಿ ಒಬ್ಬನಿಗೆ ಒಂದು ಟೀ ಸ್ಟಾಲ್ ಮಾಡಿ ಕೊಡ್ತಾರೆ. 16,000 ರೂಪಾಯಿ ಖರ್ಚು ಮಾಡಿ, ಇಷ್ಟು 16,000 ರೂಪಾಯಿ ಖರ್ಚು ಮಾಡಿ ಒಂದು ಟೀ ಸ್ಟಾಲ್ ಮಾಡಿ ಕೊಟ್ಟರು ಜಕಾತಿನ ದುಡ್ಡಿನಿಂದ. ಆ ವ್ಯಕ್ತಿ ಮುಂದಿನ ವರ್ಷ ಅದೇ ಜಕಾತ್ ಕಮಿಟಿಯವರ ಬಳಿ ಹೋಗಿ ಹೇಳಿದ, ನನ್ನ ಬಳಿ 40,000 ರೂಪಾಯಿ ಬ್ಯಾಲೆನ್ಸ್ ಇದೆ, ನಾನೆಷ್ಟು ಜಕಾತ್ ಕೊಡಬೇಕು ಅಂತ ಕೇಳಿದ.
ಯಾರು ಜಕಾತ್ ಕೇಳ್ತಾ ಇದ್ನೋ ಅವನು ಕೊಡುವ ಹಂತಕ್ಕೆ 40,000 ರೂಪಾಯಿ ನನ್ನ ಬಳಿ ಬಾಕಿ ಇದೆ, ನಾನೆಷ್ಟು ಜಕಾತ್ ಕೊಡಬೇಕು ಅಂತ. ಅಂದರೆ ಜಕಾತಿನ ಪ್ರಾಯೋಗಿಕತೆ ಇವತ್ತಿಗೂ ಸಾಧ್ಯ ಇದೆ. ಇದು ನಡೆಯದ ಏನೋ ಕನಸಿನ ಸಿದ್ಧಾಂತಗಳನ್ನೆಲ್ಲ ಇಸ್ಲಾಂ ಹೇಳಿಕೊಟ್ಟಿರೋದು. ಬಹಳ ಪ್ರಾಯೋಗಿಕವಾದ, ಇವತ್ತಿಗೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇರುವ ಮತ್ತು ಒಂದು ಸಮುದಾಯವನ್ನು ಎಂಪವರ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇರುವ ಒಂದು ಪ್ರಾಯೋಗಿಕ ಕ್ರಮವಾಗಿದೆ ಇಸ್ಲಾಮಿನ ಜಕಾತ್. ಜಕಾತ್ ವಿಷಯ ಬಂದಾಗ ಮೊದಲು ಆದ್ಯತೆ ಕುಟುಂಬದವರಿಗೆ ಅಂತ ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಕುಟುಂಬದವರೇ ಸಂಘಟಿತರಾಗಿ ಇಂಥ ಒಂದು ಜಕಾತ್ ಸಂಗ್ರಹ ಮಾಡಿ ಕೊಡುವ ಸಾಧ್ಯತೆ ಬಗ್ಗೆ ಯೋಚಿಸಬಹುದಾ ಹೇಗೆ ಅಂತ ನೋಡಿ. ಜಕಾತಿನ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ಲ್ಯಾನಿಂಗ್ ಮಾಡ್ಬೋದು. ಈಗ ಜಕಾತಿನ ಬಗ್ಗೆ ಕುರ್ಆನಲ್ಲಿರುವುದು ಖುದ್ ಮಿನ್ ಅಮ್ವಾಲಿಹಿಮ್ ಸ್ವದಕಾ ಅಂತ. ಅವರ ಸಂಪತ್ತಿನಿಂದ ನೀವು ಜಕಾತ್ ಪಡಿಬೇಕು ಅಂತ, ಕೊಡಬೇಕು ಅಂತಲ್ಲ, ಶ್ರೀಮಂತ ಹೋಗಿ ಕೊಡಬೇಕು ಅಂತಲ್ಲ, ಅವರ ಸಂಪತ್ತಿನಿಂದ ನೀವು ಪಡಿಬೇಕು. ತೂಖದ್ ಮಿನ್ ಅಗ್ನಿಯಾಯಿಹಿಮ್ ವ ತುರದ್ದು ಇಲಾ ಫುಕರಾಯಿಹಿಮ್. ಶ್ರೀಮಂತರಿಂದ ಪಡೆಯುವುದು, ದುರ್ಬಲರಿಗೆ ಕೊಡುವುದು ಅಂತ. ಅಂದರೆ ನೀವು ತಗೊಂಡೋಗಿ ಕೊಡಿ ಅಂತಲ್ಲ, ಅವರಿಂದ ಪಡೆಯುವವರನ್ನು ಮತ್ತು ಕೊಡುವವರು ಬೇಕಲ್ಲ, ಮಧ್ಯವರ್ತಿ ಒಬ್ಬ ಬೇಕು. ಮಧ್ಯವರ್ತಿ ಅಂತ ಇದು ಹೇಳುವಾಗ ಏನು ಮಾಡಲಾಗುತ್ತದೆ, ಅದು ಆಡಳಿತದ ಕೆಲಸ ಅಂತ ಸಮರ್ಥನೆ ಕೊಡಲಾಗ್ತದೆ. ಅದು ಆಡಳಿತ ಇರುವ ವ್ಯವಸ್ಥೆಯಲ್ಲಿ ಅಂತ ನೋಡಿ. ಮಸೀದಿ ಕಟ್ಟಬೇಕಾದದ್ದು, ಮಸೀದಿಗೆ ಖತೀಬ್ ನಿಶ್ಚಯಿಸಬೇಕಾದದ್ದು, ಅದೇ ರೀತಿ ಉಪವಾಸ ಅನೌನ್ಸ್ ಮಾಡಬೇಕಾದದ್ದು, ಈದ್ ಅನೌನ್ಸ್ ಮಾಡಬೇಕಾದದ್ದು, ಹಜ್ಜಿನ ಚಟುವಟಿಕೆಗಳು, ಇದೆಲ್ಲೂ ಆಡಳಿತಗಾರನೇ ಮಾಡಬೇಕಾದ ಕೆಲಸ. ಆಡಳಿತಗಾರರು ಇಲ್ಲದ ಸ್ಥಿತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಕಮಿಟಿಗಳು ಮಾಡ್ತಾ ಇದೆ. ಜಮಾತ್ ಅಂತ ಮಾಡ್ತಾ ಇದೆ. ಮಸೀದಿ ಕಟ್ಟುವುದು ಯಾವುದೋ ಇಸ್ಲಾಮಿ ಆಡಳಿತಗಾರ ಅಲ್ಲಲ್ಲ. ಪ್ರತಿ ಊರಿನಲ್ಲೂ ಕಮಿಟಿಗಳು ಮಸೀದಿ ಕಟ್ತಾ ಇದ್ದಾರೆ, ನಮಾಜ್ಗೆ ಬೇಕಾದ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಉಪವಾಸ ಯಾವಾಗ, ಈದ್ ಯಾವಾಗ, ಹಜ್ ಎಲ್ಲ ಕಮಿಟಿ ಮಾಡೋದು. ಜಕಾತ್ ಮಾತ್ರ ಯಾಕೆ ಕಮಿಟಿ ಮಾಡಬಾರ್ದು? ಅಂದರೆ ನೋಡಿ, ಈ ಜಕಾತನ್ನು ಹಾಳು ಮಾಡಿದ್ದುದರಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ಎಲ್ಲ ಇದೆ. ಅದು ಇತಿಹಾಸದ ಬೇರೆ ನಾವು ಪಾಠ ಕಲಿಬೇಕು. ಜಕಾತ್ ಎಂಬುದು ಅಷ್ಟು ಪ್ರಾಯೋಗಿಕವಾದ ಒಂದು ಸಿಸ್ಟಮ್. ಆದರೆ ಜಕಾತನ್ನು ನಾವು ದುರ್ಬಲಗೊಳಿಸಿಬಿಟ್ಟು ನೋಡಿ, ಮಸೀದಿ ಬಹಳ ಚೆನ್ನಾಗಿ ನಡೆಯುತ್ತಾ ಇದೆ, ನಮ್ಮಲ್ಲಿ ಯಾವ ಸಮಸ್ಯೆಗಳು ಇಲ್ಲ. ಅದೇ ಮಸೀದಿ ಕಮಿಟಿ ಜಕಾತನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ಬೋದಲ್ಲ. ಪ್ರತಿ ಮಹಲ್ ಅಂತ ಇದೆ ನಮಗೆ, ಅಂದರೆ ಜಮಾಅತ್ ಕಮಿಟಿ ಅಂತ ಇದೆ ನೋಡಿ. ಜಮಾಅತ್ ಕಮಿಟಿ ಬಹಳ ದೊಡ್ಡ ಅನುಗ್ರಹ ದೇವನದ್ದು. ಪ್ರತಿ ಊರಿನಲ್ಲಿ ಕೂಡ ಆ ಊರಿನ ಎಲ್ಲರೂ ಆ ಕಮಿಟಿಗೆ ಯೊಂದಿಗೆ ಜೋಡಿಸಲ್ಪಟ್ಟವರು. ಪ್ರತಿ ಜಮಾಅತ್ ಕಮಿಟಿಗಳ ಕೆಲಸ ಏನು? ದೊಡ್ಡ ಮಸೀದಿ ಕಟ್ಟುವುದು. ಒಳ್ಳೆಯ ಕೆಲಸ, ಪುಣ್ಯದ ಕೆಲಸ. ಮಸೀದಿ ಕಟ್ಟಿದ್ದಕ್ಕೆ ಇಸ್ಲಾಮಿನಲ್ಲಿ ಬಹಳ ದೊಡ್ಡ ಪುಣ್ಯ ಇದೆ. ನೀವೊಂದು ಮಸೀದಿ ಕಟ್ಟುವುದಾದರೆ ದೇವ ನಿಮಗೆ ಬನಲ್ಲಾಹು ಲಹು ಬೈತನ್ ಫಿಲ್ ಜನ್ನ ಅಂತ, ಸ್ವರ್ಗದಲ್ಲಿ ನಿಮಗೆ ಅವನೊಂದು ಭವನವನ್ನು ಕೊಡ್ತಾನೆ ಅಂತ. ಆದರೆ ಮಸೀದಿ 5 ಸಲದ ನಮಾಜಿಗೆ ಮತ್ತು ಶುಕ್ರವಾರದ ಪ್ರೇಯರಿಗೆ ಮಾತ್ರ ಸೀಮಿತ ಅಲ್ಲ. ಮುಸ್ಲಿಂ ಸಮುದಾಯದ ಎಲ್ಲ ಅಭಿವೃದ್ಧಿಯ ಯೋಜನೆಗಳು ರೂಪುಗೊಳ್ಳಬೇಕಾದ ಸ್ಥಳದ ಹೆಸರು ಮಸೀದಿ ಅಂತ. ಆದ್ದರಿಂದ ಪ್ರತಿ ಜಮಾಅತ್ ಕಮಿಟಿಗಳಲ್ಲಿ ಒಂದು 10 ವರ್ಷದ ಪ್ಲ್ಯಾನಿಂಗ್ ಆಗಲಿ ನೋಡಿ. ಎಲ್ಲ ಊರಿನಲ್ಲೂ ಕೊಡುವವರು ಇರ್ತಾರೆ, ಪಡೆಯುವವರು ಇರ್ತಾರೆ ಅಲ್ವಾ. 3 ಕ್ಯಾಟಗರಿಯ ಜನರು ಇರ್ತಾರೆ. ಕೆಲವರು ಜಕಾತ್ ಕೊಡುವವರು, ಇನ್ನು ಸಾಮಾನ್ಯವಾಗಿ ಜನರು, ಅವರಿಗೆ ಜಕಾತ್ ಅಗತ್ಯ ಇಲ್ಲ, ಅವರು ಅವರಷ್ಟಕ್ಕೆ ದುಡಿತಾರೆ, ತಿಂತಾರೆ, ಅವರಿಗೆ ಜಕಾತಿನ ಅಗತ್ಯ ಇರುವುದಿಲ್ಲ. ಮತ್ತು ಇನ್ನೊಂದು ಕ್ಯಾಟಗರಿ, ಅವರಿಗೆ ಜಕಾತ್ ನೀವು ಕೊಡಬೇಕಾಗ್ತದೆ. ಈ ಶ್ರೀಮಂತರಿಂದ ಸಾಮೂಹಿಕವಾಗಿ ಸಂಗ್ರಹಿಸಿ ಒಂದು 10 ವರ್ಷದ ಪ್ಲ್ಯಾನಿಂಗ್ ಮಾಡಿ, ಯಾರೆಲ್ಲ ಆ ಊರಿನಲ್ಲಿ ಬಡವರಿದ್ದಾರೆ, ಫೀಸ್ ಕಟ್ಟಲಿಕ್ಕೆ ಸಾಧ್ಯ ಆಗದೆ ಶಿಕ್ಷಣ ಮೊಟಕುಗೊಳಿಸಿದವರಿದ್ದಾರೆ, ಚಿಕಿತ್ಸೆ ಇಲ್ಲದವರಿದ್ದಾರೆ, ಅವರದೆಲ್ಲ ಒಂದು ಡಾಟಾ ಸಂಗ್ರಹಿಸಿ 10 ವರ್ಷದಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಪ್ಲ್ಯಾನಿಂಗ್ ಮಾಡಿದರೆ ಖಂಡಿತ ಈ ಸಮುದಾಯವನ್ನು ದಾರಿದ್ರ್ಯದಿಂದ ಮೇಲೆ ಕೆತ್ತಬಹುದು. ಮತ್ತು ಜಕಾತಿನ ಹೆಸರಲ್ಲಿ ಭಿಕ್ಷಾಟನೆ ಎಂಬುದು ನಡೀಲಿಕ್ಕೆ ಸಾಧ್ಯವೇ ಇಲ್ಲದ ಒಂದು ಸಮಾಜ ನಿರ್ಮಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ, ಇವತ್ತಿಗೂ ಸಾಧ್ಯ ಇದೆ. ಅದು ನನ್ನ ಮನೆ, ನನ್ನ ಊರು, ನನ್ನ ಕೇರಿಗೆ ನಾವು ಅದನ್ನು ಪೂರ್ಣ ಫುಲ್ಫಿಲ್ ಮಾಡಿದರೆ ಇನ್ನೊಬ್ಬರಿಗೆ ಅದು ಹುಡ್ಕೊಂಡು ಹೋಗುವ ಅವಶ್ಯಕತೆ ಬರೋದಿಲ್ಲ ಅಂತ ನೋಡಿ. ಜಕಾತ್ ಕೆಲವು ವ್ಯಕ್ತಿಗಳಲ್ಲಿ ಲಕ್ಷಗಟ್ಟಲೆ ಸಂಪತ್ತು, ಜಕಾತಿನ ದುಡ್ಡು ಇರ್ತದೆ, ಅವರಿಗೆ ಅದನ್ನು ಪ್ರಾಯೋಗಿಕವಾಗಿ ಖಂಡಿತ ಜಕಾತ್ ಉಪಯೋಗಿಸ್ಬೋದು. ಯಾಕಂದರೆ ಲಕ್ಷಗಟ್ಟಲೆ ದುಡ್ಡು ಕೈಯಲ್ಲಿರುವಾಗ ಯೋಜನೆ ರೂಪಿಸಲಿಕ್ಕೆ ದಾರಿಗಳಿವೆ. ಆದರೆ ಎಲ್ಲರಲ್ಲೂ ಲಕ್ಷಗಟ್ಟಲೆ ದುಡ್ಡು ಇರುವುದಿಲ್ಲ. ಕೆಲವರ ಒಬ್ಬನ ಕೈಯಲ್ಲಿ 25,000 ರೂಪಾಯಿ ಇದೆ, ಇನ್ನೊಬ್ಬನ ಕೈಯಲ್ಲಿ 50,000 ರೂಪಾಯಿ ಇದೆ. 25,000 ರೂಪಾಯಿಯಿಂದ ಒಬ್ಬನ ಸಮಸ್ಯೆ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ ಈ ಕಾಲದಲ್ಲಿ. ಅಥವಾ 50,000 ರೂಪಾಯಿಯಿಂದ ಒಬ್ಬನಿಗೆ ಬದುಕು ಕಟ್ಟಿಕೊಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆವಾಗ ಏನಾಗ್ತದೆ, ಒಂದು 10-15 ಮಂದಿ ಒಟ್ಟುಗೂಡುವುದು ಒಂದು ಊರಿನಲ್ಲಿ. 10-15 ಮಂದಿಯ ದುಡ್ಡು ಕೆಲವೊಮ್ಮೆ ಕೋಟಿ ಆಗ್ತದೆ. ಆ ಕೋಟಿಯಿಂದ ಒಂದು 4-5 ಮಂದಿಯ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ. ಆದ್ದರಿಂದ ಜಕಾತ್ ನೋಡಿ, ಹೀಗೆ ಒಂದು ಕುಟುಂಬ, ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವರು
ಇಷ್ಟು ಇಡೀ ಬೇರೆ ಬೇರೆ ಆ ಕುಟುಂಬದ ಬೇರೆ ಬೇರೆ ಜನರು ಸೇರಿ ಅವರ ಸಾಮೂಹಿಕವಾಗಿ ಸಂಗ್ರಹಿಸಿ ಅದನ್ನು ವಿತರಿಸುವ ಪ್ಲ್ಯಾನಿಂಗ್ ಮಾಡುವುದು, ಮಸೀದಿ ಕಮಿಟಿಗಳ ಮೂಲಕ ಸಂಗ್ರಹಣೆ ಮತ್ತು ವಿತರಣೆ ನಡೆಯುವುದು, ಇದೆಲ್ಲ ಬಹಳ ಪ್ರಾಕ್ಟಿಕಲ್ ಆಗಿ ಮಾಡಿದರೆ ಜಕಾತಿನಿಂದ ಯಾವ ಉದ್ದೇಶ ಈಡೇರಬೇಕು ಆ ಉದ್ದೇಶ ಖಂಡಿತ ಈಡೇರ್ತದೆ. ಇವತ್ತು ಜಕಾತಿನಿಂದ ಉದ್ದೇಶ ಈಡೇರುವುದಿಲ್ಲ ಯಾಕೆ ಅಂತ ಕೇಳಿದರೆ, ನಾನು ಪ್ರಥಮವಾಗಿ ಹೇಳಿದಂತೆ ಕೊಡದೇ ಇರುವುದು ಸಮಸ್ಯೆ ಅಲ್ಲ. ಈ ಸಮುದಾಯ ಜಕಾತ್ ಕೊಡ್ತಲೇ ಇದೆ, ಆದರೆ ಕೊಡಬೇಕಾದ ಕ್ರಮ ಅವರಲ್ಲಿ ಇಲ್ಲ, ಕೊಡಬೇಕಾದ ರೀತಿಯಲ್ಲಿ ಕೊಡ್ತಾ ಇಲ್ಲ, ಮತ್ತು ಅವರಿಗೆ ಅದನ್ನು ಹೇಗೆ ಕೊಡಬೇಕು ಅಂತ ಹೇಳಿಕೊಡಬೇಕಾದವರು ಹೇಳಿಕೊಡ್ತಲೂ ಇಲ್ಲ. ಅದರಿಂದಾಗಿ ಭಿಕ್ಷಾಟನೆ ಅಳಿಸಲಿಕ್ಕೆ, ದಾರಿದ್ರ್ಯ ನಿರ್ಮೂಲನೆಗಾಗಿ ಒಂದು ಸಿಸ್ಟಮನ್ನು ಇಸ್ಲಾಂ ಕಲಿಸಿಕೊಟ್ಟದ್ದು ದುರದೃಷ್ಟವಶಾತ್ ಇವತ್ತು ಭಿಕ್ಷಾಟನೆಯ ಮಾರ್ಗವಾಗಿ ಬದಲಾಗ್ತಾ ಇದೆ. ಸೊ ಇವತ್ತು ಮೊಹಮ್ಮದ್ ಕುನ್ನಿ ಅವರೇ ಬಹಳ ಉತ್ತಮ ಸಂದೇಶವನ್ನು ಕೊಟ್ಟಿದ್ದೀರಿ. ಜಕಾತ್ ವಿಷಯದಲ್ಲಿ ಕೆಲವು ಸಂದೇಹಗಳಿದ್ವು, ಅದು ಸಂದೇಶ ರೂಪದಲ್ಲಿ ನಮ್ಮ ವೀಕ್ಷಕರಿಗೆ ತಲುಪಿದೆ ಅಂದ್ಕೊಳ್ತೇನೆ. ಸೊ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಧನ್ಯವಾದ ನಿಮಗೆ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity.